ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಊರಲ್ಲಿ ಸ್ವಲ್ಪ ಕೆಲಸ ಇದೆ. ನಮ್ಮದು ಮೆಣಸು ಹಾಕಿದ್ದೀವಲ್ವಾ, ಕಾಳು ಮೆಣಸು, ಕಪ್ಪು ಮೆಣಸು, ಅದ್ರದ್ದು ಕೆಲಸ ಇದೆ. ಹಾಗೆ ಸಂಡೇ ಒಂದು ಫಂಕ್ಷನ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಬೋದಲ್ಲ ಅಂತ ಹೋಗ್ತಿದ್ವಿ. ಅಮ್ಮ ಕೂಡ ನಮ್ಮ ಜೊತೆನೇ ಬಂದರು. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ನಿಲ್ಲಿಸಿದ್ವಿ. ಸ್ವಲ್ಪ ಗ್ಲಾಸ್ ಕ್ಲೀನ್ ಮಾಡಿಸ್ಬೇಕಾಗಿತ್ತು, ಮಾಡ್ತಾಯಿದ್ರು. ಆ್ಯಂಡ್ ಇವತ್ತಿನ ವ್ಲಾಗು 2 ದಿನದ್ದಾಗಿರುತ್ತೆ. ಶನಿವಾರ ಮತ್ತು ಭಾನುವಾರದ 2 ದಿನದ್ದು ಆಗಿರುತ್ತೆ. ಶುಕ್ರವಾರ ಮತ್ತು ಶನಿವಾರದ್ದಾಗಿರುತ್ತೆ. ನಾವು ಶುಕ್ರವಾರ ಹೋಗ್ತಿರೋದು, ಶುಕ್ರವಾರ ಸಂಜೆ ಹೋಗ್ತಾ ಇರೋದು. ಸೊ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಹಾಗೆ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಈವ್ನಿಂಗ್ ಆಗೋಗಿತ್ತು, ಸಂಜೆ ಆಗಿತ್ತು ನಾವು ಹೋಗಬೇಕಾದ್ರೆ. ತುಂಬ ಚೆನ್ನಾಗಿತ್ತು ವೆದರು, ಮಳೆ ಮೋಡ ಆಯಿತು. ಆಲ್ರೆಡಿ ಚಿಲ್ಕುಂದದ ಹತ್ರ ಬಂದ್ವಿ ನಾವು. ಇಲ್ಲಿ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಅಂದರೆ, ಈಗ ಒಂದು 10 ವರ್ಷದ ಹಿಂದೆ ಬರ್ತಿತ್ತು ಗೊತ್ತಾ ಪಾನಿಪುರಿ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಸಾಲ ಹಾಕದೇ ಇರೋ ಥರ ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ, ಮಸಾಲ ಪುರಿ ತಿಂದ್ಕೊಂಡು ಇವಾಗ ಪಿರಿಯಾಪಟ್ಟಣಕ್ಕೆ ರೀಚ್ ಆದ್ವಿ. ಹಾಗೆ ನಾನು ಸಂಡೇ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಫಂಕ್ಷನ್ನಿಗೆ ಒಂದು ಗಿಫ್ಟ್ ತೊಗೋಬೇಕಾಗಿತ್ತು. ಅದಕ್ಕೆ ಇಲ್ಲಿ ಅಂಗಡಿಗೆ ಬಂದೆ. ಮೈಸೂರಲ್ಲಿ ನನಗೆ ಟೈಮ್ ಆಗಲಿಲ್ಲ ಹೋಗೋದಕ್ಕೆ. ಅಂದರೆ ಹಸ್ಬೆಂಡ್ ಬ್ಯುಸಿ ಇದ್ದರು, ಬಟ್ಟೆ ತೊಗೋಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ಪಿರಿಯಾಪಟ್ಟಣದಲ್ಲೇ ನೋಡೋಣ ಅಂತ ಇಲ್ಲೊಂದು ಶಾಪಿಗೆ ಬಂದೆ. ಪರವಾಗಿಲ್ಲ, ಕಲೆಕ್ಷನ್ಸ್ ಇದೆ, ಆದರೆ ಹೆವಿ ರೇಟು, ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ನಿಜ ಹೇಳಬೇಕಂದ್ರೆ ಈ ಥರದ್ದು 3 ಪೀಸ್ ಡ್ರೆಸ್ಸಸ್ ಎಲ್ಲ ನಾನೇ ಸೇಲ್ ಮಾಡಿದ್ದೀನಿ. ನಿಜ, ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ನೋಡಿದ್ರೆ ಅರ್ಧಕ್ಕರ್ಧ ದುಡ್ಡು ಜಾಸ್ತಿ ಇತ್ತು. ಸೊ ನಾನು ತೊಗೊಳ್ಳಿಲ್ಲ ಏನೂ, ಹಾಗೆ ಬಂದೆ. ಇಲ್ಲಿ ಅಷ್ಟರಲ್ಲಿ ಸಂಗೀತ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಸಂಗೀತ ಅವ್ರ ಮನೆಗೆ ಬಂದ್ವಿ ನಾವು. ನಾನು ಮೈದನ್ನ ಹುಡ್ಕೊಂಡೇ ಬಂದುಬಿಟ್ಟಿದ್ರು ಬಟ್ಟೆ ಅಂಗಡಿ ಹತ್ರನೇ. ಹಾಗೆ ಸಂಗೀತ ಕೂಡ ಫೋನ್ ಮಾಡಿದ್ಲು, ಬನ್ನಿ ಆಗಲೇ ಲೇಟ್ ಆಗಿದೆಯಲ್ಲಕ್ಕ, ಊಟ ಮುಗಿಸ್ಕೊಂಡು ಹೋಗಿವ್ರಿ ಅಂತ ಹೇಳಿದ್ಲು. ಸರಿ ಅಂತೇಳಿ ಸಂಗೀತ ಅವ್ರ ಮನೆಗೆ ಬಂದ್ವಿ. ಮಕ್ಕಳೆಲ್ಲ ಆರಾಮಾಗಿ ಕೂತ್ಕೊಂಡಿದ್ರು. ನನ್ನ ಮಗಳು ನೋಡಿ ಆರಾಮಾಗಿ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ತಿಂಡಿ ಕರ್ಜಿಕಾಯಿ ಏನೋ ಕೊಟ್ಟಿದ್ಲು ಸಂಗೀತ, ಅದನ್ನು ತಿಂತಾಯಿದ್ಲು. ಅಷ್ಟರಲ್ಲಿ ಇವರು ನನ್ನ ಮೈದನ್ನ ಚಿಕನ್ ತೊಗೊಂಡು ಬಂದರು ಊಟಕ್ಕೆ ಅಂತ ಹೇಳಿ. ಚಿಕನ್ ಸಾಂಬಾರು ಮಾಡಿಬಿಟ್ಟು ಕಬಾಬು ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸಂಗೀತ ಬೇಗ ಬೇಗ ಮಾಡ್ತಾಯಿದ್ಲು. ಆಗಲೇ ಒಂದು 8 ಗಂಟೆ ಆಗೋಗಿತ್ತು ಟೈಮ್. ಅಷ್ಟರೊಳಗಡೆ ಸರಿ ನಾನು ಏನಾದ್ರು ಹೆಲ್ಪ್ ಮಾಡಿಕೊಡ್ತೀನಿ ಅಂದೆ. ಬಿಡಿ ಅಕ್ಕ ಮಾಡ್ತೀನಿ ಅಂತ ಮಾಡ್ತಾಯಿದ್ಲು. ಇದು ಕಬಾಬು ಕಲಿಸಿಟ್ಟಿದ್ಲು. ಆಮೇಲೆ ರೈಸ್ ಕೂಡ ಒಂದು ಕಡೆಗೆ ಇಟ್ಟಿದ್ವಿ. ರೈಸ್ ಕೂಡ ಆಗಿತ್ತು. ಮುದ್ದೆ ಮಾಡೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮುದ್ದೆ ಮಾಡೋಕ್ಕೆ ರಾಗಿ ಹಸಿಟ್ಟು ಸ್ವಲ್ಪ ಶಾರ್ಟೇಜ್ ಆಗಿತ್ತು, ಅದಕ್ಕೆ ಮುದ್ದೆ ಮಾಡಲಿಲ್ಲ. ಸಾಂಬಾರು ಆಗಿತ್ತು ಮತ್ತು ರೈಸ್ ಕೂಡ ಆಗಿತ್ತು. ಇನ್ನು ಕಬಾಬ್ ಮಾತ್ರ ಹಾಕ್ತಾಯಿದ್ದಿದ್ದು. ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಇದು ಅಡುಗೆ ಆಗ್ತಾ ಇರಬೇಕಾದ್ರೆ ಈ ಮಕ್ಳುಗಳು ಹೆಂಗೆ ಅಂದರೆ, ನನ್ನ ಮಗನಿಗೆ ನನ್ನ ಮೈದನ ಅಂದರೆ ತುಂಬ ಇಷ್ಟ, ಅವ್ರ ಮಗನಿಗೂ ಅವ್ರ ಅಪ್ಪ ಅಂದರೆ ತುಂಬ ಇಷ್ಟ. ಇಬ್ಬರು ನಮ್ಮಪ್ಪ ಅಂತ ಏನು ಮೇಲೆ ಬಿದ್ದು ಒದ್ದಾಡ್ತಿದ್ರು. ನನ್ನ ಮಗಳು ಇವಳು ಹತ್ರಕ್ಕೆ ಹೋಗ್ತಾಯಿಲ್ಲ, ದೂರದಲ್ಲಿ ನಿಂತ್ಕೊಂಡು ಅವ್ರನ್ನೆಲ್ಲ ಎದುರಿಸ್ತಾ ಇದ್ಲು, ಕೂಕ್ಕೊತಾ ಇದ್ಲು. ಇದನ್ನು ಹಾಗೆ ಬಿಟ್ಬಿಡೋಣ ಅಂದ್ಕೊಂಡೆ ನಾನು. ವಾಯ್ಸ್ ಕೊಡೋದು ಬೇಡ ಅಂತಂದರೆ ಸಿಕ್ಕಾಬಟ್ಟೆ ಕಿರ್ಚಾಡ್ಬಿಟ್ಟಿದ್ದಾರೆ. ಎಷ್ಟೇ ಕಡಿಮೆ ವಾಲ್ಯೂಮ್ ಇಟ್ಕೊಂಡ್ರು ಜೋರಾಗಿ ಕೇಳಿಸುತ್ತೆ. ಅದಕ್ಕೆ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಇವಾಗ ಅಡುಗೆ ಎಲ್ಲ ಊಟ ಎಲ್ಲ ರೆಡಿಯಾಗಿತ್ತು. ಇವಾಗ ಊಟ ಮಾಡ್ತಾಯಿದ್ದೀವಿ. ಮತ್ತು ನಾವು ಬೆಳ್ತೂರ್ಗೆ ಹೋಗ್ಬೇಕಿತ್ತಲ್ವ, ಊಟ ಮುಗಿಸ್ಕೊಂಡು ಲೇಟಾಗಿಬಿಟ್ಟಿತ್ತು. ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲಾಗಿ ಬೆಳ್ತೂರಿಗೆ ಹೊರಟ್ವಿ. 10 ಗಂಟೆ ಆಗೋಗಿತ್ತು ಅನಿಸುತ್ತೆ ನಾವು ಹೊರಡೋ ಅಷ್ಟರೊಳಗಡೆ. ಪಾಪ ಅವಳು ಬೇಗನೆ ಮಾಡಿದ್ಲು ಅಡುಗೆ ಕೂಡ. ಬಂದ್ವಿ. ಬೆಳ್ತೂರಿಗೆ ಬರೋ ಅಷ್ಟರೊಳಗಡೆ ಅಪ್ಪಾಜಿ ಪಾಪ ಕಾದು ಪಾಪು ನೋಡೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ರು. 10 ಗಂಟೆ 10:30 ಆಗೋಗಿತ್ತು ನಾವು ಬರೋ ಅಷ್ಟರೊಳಗಡೆ. ಅವ್ರು ಮಲ್ಕೊಂಬಿಟ್ಟಿದ್ರು. ಸರಿ ಅಂತ ನಾವು ಬಂದ್ವಿ. ಇದು ಕರು ಹಾಕಿರೋದು, ಈಗ ಒಂದು 4-5 ದಿನ ಆಗಿತ್ತು ಕರು ಹಾಕಿ. ನಮ್ಮದು ಲಾಸ್ಟ್ ಟೈಮ್ ಇವಾಗ ಕರು ಹಾಕುತ್ತೆ ಅಂತ ತೋರಿಸಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಆ ಹಸು. ಆಮೇಲೆ ನೈಟ್ ಮಲಗಿಬಿಟ್ವಿ. ಇದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ಮಾರ್ನಿಂಗ್ ಎದ್ದಿದ್ದು. ಇದು ಕಲ್ಲರ್ ಪುಷ್ಪ ಗಿಡ ಅಂತ ಹೇಳ್ತಾರೆ. ಇದು ಏನೋ ಹೆಸರು ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಹೂಬಿಟ್ಟಿತ್ತು ನೋಡಿ. ಮನೆ ಮುಂದೆನೇ ಗಿಡಗಳೆಲ್ಲ ಬಾಡೋಗ್ಬಿಟ್ಟಿದ್ವು. ಎದ್ದು ಕಾಫಿ ಕುಡಿದು ಮತ್ತು ಬಾಗಿಲೆಲ್ಲ ತೊಳೆದು ಆದಮೇಲೆ ಹೊಲ್ದ ಹತ್ರ ದನ ಕಟ್ಟಾಕಬೇಕು ಅಂತ ಹೇಳಿದ್ರು, ಹಸುಗಳನ್ನ ಕಟ್ಟಾಕೋದಕ್ಕೆ ಅಂತ. ಪ್ರೀತು ಮುಂದೆ ಒಂದು 4 ಹಿಡ್ಕೊಂಡು ಹೋಗ್ತಾ ಇದ್ದ, ಹಿಂದೆ ನಾನೊಂದೆರಡು ಹಸುಗಳನ್ನ ಹಿಡ್ಕೊಂಡು ಹೋಗ್ತಾಯಿದ್ದೀವಿ. ಹಸುಗಳನ್ನ ಕಟ್ಟಾಕ್ಬಿಟ್ಟು ಹಾಗೆ ಒಂದು ರೌಂಡ್ ತೋಟ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ನಾನು ತೋಟದ ಹತ್ರ ಹೋಗಿ ತುಂಬ ದಿನಗಳೇ ಆಗೋಗಿತ್ತು, ಹೋಗೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಬಂದೆ. ಇದು ಕೆಳಗಡೆ ಫುಲ್ಲು ಲಾಸ್ಟಲ್ಲಿರುವಂತಹ ಹೊಲ. ಇಲ್ಲಿಗೆ ಜೋಳ ಹಾಕಿದ್ರು, ಅದನ್ನು ಕಟ್ಸಾಗಿತ್ತು. ಇದು ರಸಬಾಳೆ ಗಿಡ. ನಂಜನಗೂಡಿಂದ ತರಿಸಿದ್ವಿ. ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಯಾರೋ ಪರಿಚಯ ಇದ್ದವ್ರು ಕೊಟ್ಟಿದ್ರು ಅಂತ ಕಂದು ತಂದು ನೆಟ್ಟಿದ್ದು. 2 ಗೊನೆ ಬಿಟ್ಟಿತ್ತು.
ದಪ್ಪದು ಕಾಯಿಗಳು ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆ ಖುಷಿಯಾಗೋಯಿತು, ತುಂಬ ದೊಡ್ಡದು. ನಿಮಗೆ ಗೊತ್ತಿರ್ಬೋದು ಕೆಲವ್ರಿಗೆ, ನಂಜನಗೂಡು ಅಂದರೆ ರಸಬಾಳೆಗೆ ಫೇಮಸ್ಸು. ತುಂಬ ಚೆನ್ನಾಗಿರುತ್ತೆ ರಸಬಾಳೆ. ಒಂದು ಹಣ್ಣು ತಿಂದರೆ ಸಾಕು, ಸುಸ್ತಾಗಿ ಹೋಗ್ತೀವಿ, ಅಷ್ಟು ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬ್ಕೊಂಡ್ಬಿಡುತ್ತೆ. ಇವಾಗ ಫೈನಲಾಗಿ ಹಸುಗಳನ್ನೆಲ್ಲ ಕಟ್ಟಾಕ್ಬಿಟ್ಟು ಪ್ರೀತು ನಾನಿಬ್ಬರು ಮನೆಗೆ ಹೋಗೋದಕ್ಕೆ ಅಂತ ಹೋಗ್ತಿದ್ವಿ. ನಾವು ತೋಟದ ಹತ್ರ ಹೋದರೆ ಯಾವಾಗಲೂ ಬರೀ ಕೈಯಲ್ಲಿ ಹೋಗಲ್ಲ, ಏನಾದ್ರು ಬುಟ್ಟಿ ಇಟ್ಕೊಂಡು ಹೋಗ್ತೀವಿ. ಯಾಕಂದರೆ ಖಾಲಿ ಬುಟ್ಟಿ ತೊಗೊಂಡು ಹೋಗ್ತೀವಿ, ಯಾಕಂದರೆ ಆ ಕಡೆಯಿಂದ ಬರುವಾಗ ಏನಾದರೂ ಮನೆಗೆ ಬೇಕಾಗೋ ಐಟಮ್ ಸಿಗುತ್ತೆ ನಮಗೆ. ಅದಕ್ಕೆ ನೋಡಿ, ನಮ್ಮ ತೋಟ ಕಾಫಿ ಮತ್ತು ಮೆಣಸು ಹಾಕಿರೋದು ಮಳೆ ಇಲ್ಲದೆ ಎಲ್ಲ ಒಣಗ್ದಂಗೆ ಆಗಿಬಿಟ್ಟಿದೆ. ಮತ್ತು ಸ್ಪ್ರಿಂಕ್ಲರಲ್ಲಿ ನೀರು ಹೊಡಿತಾರೆ, ಅದು ಕೂಡ ಸರಿಯಾಗಿ ಕರೆಂಟ್ ಇರೋದಿಲ್ಲ. ನೋಡಿ ತುಂಬ ಬೇಜಾರಾಗೋಯಿತು ತೋಟ ನೋಡಿಬಿಟ್ಟು. ಮತ್ತು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಮನೆಗೆ ಕರಿಬೇವು ಸೊಪ್ಪು ಬೇಕಾಗಿತ್ತು, ಕರಿಬೇವು ಸೊಪ್ಪು ಕಿತ್ಕೊಂಡೆ. ಕರಿಬೇವು ಸೊಪ್ಪನ್ನು ಮರದ ಕೆಳಗಡೆನೇ ಸಿಕ್ಕಾಬಟ್ಟೆ ಗಿಡಗಳು ಉಟ್ಬಿಟ್ಟಿದ್ವು, ಪುಟಾಣಿ ಗಿಡಗಳು. ಆಮೇಲೆ ಇದು ಹಲಸಿನ ಮರ ನಮ್ಮದು, ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ, ಸಖತ್ತಾಗಿಬಿಟ್ಟಿದೆ. ತುಂಬ ಚೆನ್ನಾಗಿರುತ್ತೆ ಈ ಮರದ ಹಣ್ಣಂತೂ, ಸಖತ್ತು ಟೇಸ್ಟು. ಆಮೇಲೆ ಹಲಸಿನ ಕಾಯಿ ಕಿತ್ಕೊಳ್ಳೋಣ ಅಂದ್ಕೊಂಡೆ, ಅದು ಇದು ಮಾಡೋದಕ್ಕೆ, ಏನು ಪಲ್ಯ ಮಾಡೋದಕ್ಕೆ ಅಂತ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ನೆಕ್ಸ್ಟ್ ಟೈಮ್ ತೊಗೊಂಡೋಗೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ಅಲ್ಲಿಂದ ನನ್ನ ಮಗ ಇಲ್ಲಿ ಹುಣಸೆಹಣ್ಣು ಮರ ಬೇಕು, ಹುಣಸೆಹಣ್ಣು ತಿಂತೀನಿ, ಅದೆಲ್ಲ ಸ್ವಲ್ಪ ಕೆಡ್ಕೊಂಡಿದ್ರು. ಆದರೂ ಕೆಳಗಡೆ ಬಿದ್ದಿರೋದೆಲ್ಲ ಸ್ವಲ್ಪ ಹುಳ ಆಗಿಬಿಟ್ಟಿತ್ತು. ನಮ್ಮ ತೋಟ ನೋಡಿ, ಇದು ಬಾಳೆ ತೋಟ. ನನ್ನ ಹಸ್ಬೆಂಡ್ ಕೂಡ ಹೋಗಿರಲಿಲ್ಲ, ತುಂಬ ದಿನ ಆಗೋಗಿತ್ತು ಆ ಕಡೆ ಹೋಗಿ ಕ್ಲೀನ್ ಮಾಡಿಸಿರಲಿಲ್ಲ. ಹಾಗಾಗಿ ಸ್ವಲ್ಪ ಸತ್ತೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಟ್ರ್ಯಾಕ್ಟ್ ಹೊಡಿಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಲಾಸ್ಟ್ ಟೈಮು ಹೊಂಬಾಳೆ ಪೂಜೆ ಮಾಡಿದ್ನಲ್ಲ, ಆ ಮರ, ಅದು ನೋಡೋಣ ಅಂದ್ಕೊಂಡು ಬಂದೆ, ಹೊಂಬಾಳೆ ಪಟ್ಟೆ ಹೊಡೆದಿದೆಯಾ ಅಂತ. ನೋಡಿ ಈ ಥರ ಹೊಡೆದಿದೆ ಪಟ್ಟೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಪಟ್ಟೆ ಹೊಡೆದಿದ್ದು. ಅದೇ ಮತ್ತು ಇದೇ ಮರದಲ್ಲಿ ಇನ್ನೂ ಒಂದು 2 ಕಡೆ ಬಂದಿತ್ತು, ಹೊಂಬಾಳೆ ಕಡ್ದಿತ್ತು. ಮೇಯ್ನ್ ಈಗ ನೀರು ಕೊಡಬೇಕು ಇವಕ್ಕೆಲ್ಲ, ಚೆನ್ನಾಗಿ ನೀರು ತುಂಬಿಸಿದ್ರೆ, ನೀರು ಕಟ್ಟಿದ್ರೆ ಮಾತ್ರ ಅವು ಇಳುವರಿ ಚೆನ್ನಾಗಿ ಬರುತ್ತೆ. ನೀರು ಕೊಡೋದಕ್ಕೆ ಮಳೆ ಈ ಥರ ಆಗಿದೆ. ಮತ್ತು ಬೋರಲ್ಲಿ ನೀರು ಹಾಕೋಣ ಅಂದರೆ ಕರೆಂಟ್ ಸರಿಯಾಗಿರಲ್ಲ. ಈ ಥರ ಏನೋ ಒಟ್ಟಿನಲ್ಲಿ ಟೈಮ್ ಸಿಕ್ಕಾಗ, ಅಂದರೆ ನೀರು ಸಿಕ್ಕಿದಾಗ ಹಾಕ್ತಿದ್ದಾರೆ, ಪರವಾಗಿಲ್ಲ. ಆಮೇಲೆ ಸರಿ ಅಂತೇಳಿ ಅಲ್ಲೇ ಇನ್ನೊಂದು ಬಾಳೆಗೊನೆ ಪೂಜೆ ಮಾಡಿದ್ವಲ್ಲ, ಅದು ಕೂಡ ಅಷ್ಟೇ ಫುಲ್ ಬಾಗ್ಕೊಂಡ್ಬಿಟ್ಟಿತ್ತು, ದೊಡ್ಡದು ಬಾಳೆಗೊನೆ ಬಾಗ್ಬಿಟ್ಟಿದೆ. ಅದಕ್ಕೇನಾದರೂ ಬಡಿ ಏನಾದರೂ ಕೊಡಬೇಕು ಅಂತ ಮಾತಾಡಿಕೊಂಡು, ಸರಿ ಅಂತ ಮುಂದೆ ಸ್ವಲ್ಪ ಮಾವಿನಕಾಯಿ ಎಲ್ಲ ಬೇಕಾಗಿತ್ತು, ಕಿತ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಮಾವಿನಕಾಯಿ ಬೇಕಾಗಿತ್ತು, ಅದಕ್ಕೆ ಸುಮಾರು ಉದ್ರೋಗ್ಬಿಟ್ಟವೆ. ಇಲ್ಲೊಂದು ಗೊನೆ ಕಡ್ದದ್ದು ನೋಡು, ಬಾಳೆಗೊನೆ. ಎಲ್ಲಿ? ಹಾಂ, ಅಲ್ಲೊಂದೈತೆ. ಎಲ್ಲ ಬತ್ತಾವಿ ಈಗೀಗ ಅಲ್ವಾ? ಹತ್ತು ಮ್ಯಾಕೆ ಇಳಿಕೆ ಬಿದ್ದುಬಿಟ್ರೆ ಬೇಡ, ಬಾ ಪರವಾಗಿಲ್ಲ, ಚಿಕ್ಕಿಡ್ದಲ್ಲೇ ಕಿತ್ಕೊಳ್ಳೋಣ. ಇದು ಚಿತ್ರಾನ್ನ ಮಾಡೋಕ್ಕೆ ಹುಳಿ ಇದ್ರೆ ಸಾಕು, ಸ್ವೀಟ್ ಆಗಿರೋದಕ್ಕಿಂತ. ಬಾ ಅದನ್ನೇ ಕಿತ್ಕೊಂಡು ಹೋಗೋಣ, ಚೆನ್ನಾಗಿ. ಬೇಡ ಮಗ್ನಿ, ಬಿದ್ದೋಗಿರೋದದು. ಬಿಡು ಪಕ್ಷಿಗಳು ತಿನ್ಕೊಳ್ಳಿ, ಬಿಟ್ಬಿಡು. ಬೇಡ ಸಣ್ಣದು ಚಿನ್ನು, ಸುಮ್ಮನಿರು. ಇದು ಮಾವಿನಕಾಯಿ ಎಲ್ಲ ಕಿತ್ಕೊಂಡಿದ್ದಾದಮೇಲೆ ಇವಾಗ ಮನೆಗೆ ಹೋಗಬೇಕು. ಅದು ಇಲ್ಲಿ ನಮ್ಮದು ನುಗ್ಗೆಕಾಯಿ ಮರ ನೋಡಿದೆ, ತುಂಬ ಚೆನ್ನಾಗಿ ಫಲ ಬಿಟ್ಟಿದೆ. ಅದು ಕಡ್ಡಿ ಥರ ಕಾಣಿಸ್ತಿದೆಯಲ್ಲ, ಅದೆಲ್ಲ ನುಗ್ಗೆಕಾಯಿನೇ. ಇದೇ ಒಂದು 10-12 ಗಿಡಗಳಿದೆ. ನಾವೇನು ಸೇಲ್ ಮಾಡೋಕ್ಕೆಲ್ಲ ಹೋಗಲ್ಲ. ಯಾರು ಪರಿಚಯದವ್ರು ಕೇಳಿದ್ರೆ, ಇಲ್ಲ ನೆಂಟರುಗಳು ಯಾರು ಕೇಳಿದ್ರೆ ಕೊಟ್ಬಿಡ್ತೀವಿ. ನಮ್ಮೂರವ್ರು ಅಕ್ಕಪಕ್ಕದವ್ರು ಯಾರು ಕೇಳಿದ್ರೆ ಕೊಟ್ಬಿಡ್ತೀವಿ. ರೇಟೇ ಇಲ್ಲ ಅಲ್ವಾ, 20 ರೂಪಾಯಿ 30 ರೂಪಾಯಿ ಇದೆ. ಹಂಗಾಗಿ ಯಾರು ಕೇಳಿದವರು ಕೊಟ್ಬಿಡ್ತೀವಿ ಅಷ್ಟೇ. ಅದಾದಮೇಲೆ ನಮ್ಮದು ಅಂದರೆ ಹಿಂದಿನ ದಿನ ಸ್ವಲ್ಪ ಮಳೆ ಹುಯ್ದಿತ್ತು, ಲೈಟಾಗಿ ಮಳೆ ಹುಯ್ದಿತ್ತು. ಹಾಗಾಗಿ ತೋಟ ಸ್ವಲ್ಪ ಅದು ಉಳ್ಬೋದಿತ್ತು, ಸೆತ್ತಿ ಎಲ್ಲ ಹೊಡಿಬೇಕಿತ್ತಲ್ಲ. ಅದಕ್ಕೆ ನನ್ನ ಹಸ್ಬೆಂಡು ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಂತ ಬಂದರು. ಏನಪ್ಪ, ನಮ್ಮ ಕಡೆ ಸ್ವಲ್ಪ ಕಳೆ ಜಾಸ್ತಿ ಅನಿಸುತ್ತೆ, ಎಷ್ಟು ಸಲ ಕ್ಲೀನ್ ಮಾಡಿದ್ರು ಕಳೆ ಬರ್ತಾನೇ ಇರುತ್ತೆ. ಈ ಥರ ಸೆತ್ತಿ ಬೇಗ ಬೆಳ್ಕೊಂಬಿಡುತ್ತೆ. ಸೊ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡಿ ಬರ್ತೀನಿ ಅಂದರು. ನಾನು ಮನೆಗೆ ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ಸಿಕ್ತು, ಒಂದು ಹಲಸಿನಕಾಯಿ, ಮಾವಿನಕಾಯಿ ಕಿತ್ಕೊಂಡೆ, ಚಿತ್ರಾನ್ನ ಮಾಡೋಣ ತಿಂಡಿಗೆ ಅಂತ. ಹಾಗೆ ಕರಿಬೇವು ಸೊಪ್ಪು ಎಲ್ಲ ತೊಗೊಂಡೆ. 8:30 ಆಗಿದೆ ಟೈಮು. ಪಾಪುನ ಅಪ್ಪಾಜಿ ಮತ್ತು ಅಮ್ಮ ಇದ್ದರು, ಮನೇಲಿ ಬಿಟ್ಬಿಟ್ಟು ಬಂದಿದ್ದೆ. ಇವಾಗ ಹೋಗ್ತಾಯಿದ್ದೀನಿ. ನನ್ನ ಮಗ ಬರಲಿಲ್ಲ, ಇಲ್ಲೇ ಉಳ್ಕೊಂಡ. ಅಲ್ಲಿ ಪೈಪ್ ಜೋಡಿಸ್ತಾ ಇದ್ದಾರೆ ನೋಡಿ. ಸ್ವಲ್ಪ ಪೈಪೆಲ್ಲ ಜೋಡಿಸ್ಬೇಕಿತ್ತು, ಟ್ರ್ಯಾಕ್ಟರ್ ಹೊಡಿತಾಯಿದ್ರು ನನ್ನ ಹಸ್ಬೆಂಡು. ಅದಕ್ಕೆ ಅಲ್ಲೇ ಉಳ್ಕೊಂಡ, ಪ್ರೀತನೂ ಅಲ್ಲೇ ಉಳ್ಕೊಂಡ. ಸರಿ ಅಂತ ನಾನು ಹೋಗ್ತಾಯಿದ್ದೀನಿ ಇವಾಗ.
ಹೊಲ್ದ ಹತ್ರ ಬಂದರೆ ಬೆಳಿಗ್ಗೆನೇ ಚೆನ್ನಾಗಿ ಅನಿಸುತ್ತೆ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಹೋಗಿ ತಿಂಡಿಗೆ ರೆಡಿ ಮಾಡಬೇಕು. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ಟು ಆದರೆ ಮತ್ತೆ ಹೊಲ್ದ ಹತ್ರ ಬರ್ತೀವಿ. ಇಲ್ಲಿಗೆ ಬಿಸಿಲು ಜಾಸ್ತಿ, ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ ಅಂತಿದ್ರು. ತೋಟದಲ್ಲಿ ಕೆಲಸ ಇದೆ ಅಂದರೆ ಬರ್ತೀವಿ, ನೆರಳಲ್ಲಿ ಕೆಲಸ ಮಾಡೋದು ತೋಟದೊಳಗಡೆ, ಇಲ್ಲ ಅಂದರೆ ಮನೇಲೇ ಇರ್ತೀವಿ. ಸೊ ನೋಡಿ, ನಮ್ಮದು ಹಳ್ಳೀಲಿ ರೈತರಾಗ್ಬಿಡ್ತೀವಿ. ಇಲ್ಲಿಗೆ ಬಂದ ತಕ್ಷಣ ನಾವು ಹೆಂಗೆ ಬೇಕಂಗೆ ಬದಲಾಗ್ಬಿಡ್ತೀವಿ. ಮೈಸೂರಲ್ಲಿ ಇದ್ದಾಗ ಅಲ್ಲಿ ಲೈಫ್ ಸ್ಟೈಲ್ ತಕ್ಕಂಗೆ, ಇಲ್ಲಿಗೆ ಬಂದಾಗ ಇಲ್ಲಿಗೆ ತಕ್ಕಂಗೆ ಇರ್ತೀವಿ. ನಿಮ್ಮದೆಲ್ಲ ಯಾವ್ಯಾವ ಊರು ಅಂತ ಕಮೆಂಟ್ ಮಾಡಿ ನನಗೆ. ಎಲ್ಲಾಯ್ತು ಗುಮ್ಮಣ ಡಿ ಚಿಕ್ಕ ಮಗ? ಯಾ ಮಾಮ? ಸಂದು ಮಾಮ ತಗೊಳಕ್ಕೆ ಪಾಟೀಲ್ ಅಂತ ಬೇಕಾದಷ್ಟವಲ್ಲ, ಪಾಟೀಲ್ ಅಂತ ಬೇಕಾದ JCB ಇವೆ. ಚಿಕ್ಕ ಮಗನೇ, ಚಿಕ್ಕ ಮಗನೇ. ಹಾಯ್ ಹಾಯ್ ಚಿನಿ, ಹಾಯ್ 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 ಬಾಯ್ ಬಾಯ್ ಹಾಯ್ ಅನ್ನವ ಹಾಯ್. ನಾನು ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಬಂದೆ, ಬಟ್ ಆಗಲಿಲ್ಲ. ಉಪ್ಪಿಟ್ಟು ಮಾಡಿದೆ, ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕಾಗಲಿಲ್ಲ. ಇದು ಟ್ಯಾಕ್ಟ್ರು, ಹೊಸ ಟ್ಯಾಕ್ಟ್ರು. ಅದಕ್ಕೆ ಮಾಮೂಲಿ ಅದನ್ನು ಇದಕ್ಕೆ ಕಳ್ಸೋಕ್ಕಿಂತ ಮುಂಚೆ, ಕೆಲ್ಸಕ್ಕೆ ಕಳ್ಸೋಕ್ಕಿಂತ ಮುಂಚೆ ಅದನ್ನು ಪೂಜೆ ಮಾಡಿ ಕಳಿಸ್ತಾರೆ ಯಾವಾಗ್ಲೂ. ಅದಕ್ಕೋಸ್ಕರ ಅಮ್ಮ ಪೂಜೆ ಮಾಡ್ತಾಯಿದ್ರು. ಅವನು ಸಚ್ಚಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ದ, ಎಲ್ಲೋ ಕೆಲ್ಸಕ್ಕೆ ಹೋಗಬೇಕು ಅಂತ, ಅದಕ್ಕೆ ಪೂಜೆ ಮಾಡಿ ಕಳಿಸ್ತಾಯಿದ್ರು. ಇವಾಗ ನಾನು ಮಧ್ಯಾಹ್ನದ ಅಡುಗೆಗೆ ಬಾಳೆ ಗೊನೆ ಕಟ್ಕೊಂಡು ಬಂದರು, ಬಾಳೆ ತೋರಿಸಿದ್ನಲ್ಲ ಅದನ್ನು, ಅದ್ರದ್ದು ಕಂದು ತಂದಿದ್ರು. ಬಾಳೆದು ದಿಂಡು ಬರುತ್ತಲ್ಲ, ದಿಂಡು, ಬಾಳೆ ದಿಂಡು ಮತ್ತು ಹುಳ್ಳಿಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ವರ್ಷಕ್ಕೆ ಒಂದು 2-3 ಸಲನಾದ್ರು ತಿನ್ನಬೇಕಂತೆ ಇದನ್ನು. ಬಾಳೆ ದಿಂಡನ್ನೆಲ್ಲ ಚಿಕ್ಕದಾಗಿ ನಾರೆಲ್ಲ ತೆಗೆದು, ಅಂಟೆಲ್ಲ ತೆಗೆದು ಕಟ್ ಮಾಡಿಕೊಂಡು, ಮತ್ತು ಹುಳ್ಳಿಕಾಳೆಲ್ಲ ಹಾಕಿ ಕುಕ್ಕರ್ಗೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಬೇಕು. ಆಮೇಲೆ ಇದು ಸಾಂಬಾರಿಗೆ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ, 1-2 ಸ್ಪೂನ್ ಹುರ್ಗಡ್ಲೆ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದನ್ನು ಹುರ್ಕೋಬೇಕು. ಹಸಿದು ಹಾಕೋ ಹಾಗಿಲ್ಲ, ಇಲ್ಲ ಬೆಂಕಿ ಇದ್ದರೆ ಸುಟ್ಕೋಬೋದು. ಹಾಗೆ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆ ಪಲ್ಯ ಮಾಡೋದಕ್ಕೆ, ಕಾಳು ಮತ್ತು ಬಾಳೆದಿಂಡನ್ನ ಪಲ್ಯ ಮಾಡೋಕ್ಕದು. ಈರುಳ್ಳಿ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಇಷ್ಟನ್ನು ಮತ್ತು ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ನಾನು ಹುರ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಾಣಲಿಲಿ ಹುರ್ಕೋತಾ ಇದ್ದೀನಿ, ಹಸಿ ವಾಸನೆ ಹೋಗೋ ತನಕ. ಬೇಡ ನಮ್ಗೆ ಈ ಥರ ಹುರಿಯೋಕೆ ಇಷ್ಟ ಇಲ್ಲ ಅಂದರೆ ಬೆಂಕಿಲಿ ಬೇಕಾದರೆ ಸುಟ್ಕೋಬಹುದು, ಇಲ್ಲ ಕೆಂಡದಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಕೆಂಡ ಇರಲಿಲ್ಲ, ಅದಕ್ಕೆ ನಾನು ಪಾತ್ರೆಯಲ್ಲಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದರೊಳಗಡೆಗೆ 1-2 ಲವಂಗ, ಒಂದು ಸ್ವಲ್ಪ ಮೆಣಸು, 1-2 ಚಕ್ಕೆ ಹಾಕ್ಕೊಂಡಿದ್ದೀನಿ. ಅದು ರುಬ್ಬಕ್ಕೆ ಸಾಂಬಾರಿಗೆ. ಈ ಕಡೆ ಪಲ್ಯ ಮಾಡಿಕೊಂಡೆ ನಾನು, ಮಾಮೂಲಿ ನಾವು ಕಾಳು ಪಲ್ಯ ಎಲ್ಲ ಯಾವ ರೀತಿ ಮಾಡ್ತೀವಿ ಆ ಥರ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಹಾಕಿ ಮಾಡೋವಂಥದ್ದು. ಈ ಕಡೆ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ ನಾನೆಲ್ಲ, ಮತ್ತು ಹುಣ್ಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕಿದ್ದೀನಿ. ನಾರ್ಮಲಾಗಿ ಸಾಸಿವೆ, ಜೀರಿಗೆ ಮತ್ತು ಹಿಂಗು, ಈರುಳ್ಳಿ, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನ ಹುರ್ಕೋಬೇಕು. ಹುರ್ಕೊಂಡು ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳೋದು. ಮತ್ತು ಬಸ್ತಿಟ್ಕೊಂಡಿರ್ತೀವಲ್ಲ ಅದು ಕಾಳು ಮತ್ತು ದಿಂಡು ಬೆಂದಿರೋದು ರಸ ಇರುತ್ತಲ್ಲ, ಆ ರಸ ಹಾಕ್ಕೊಂಡು ಮಾಡೋವಂಥದ್ದು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆಯದು. ಇದು ಕಿಡ್ನಿ ಸ್ಟೋನೆಲ್ಲ ಆಗಿರೋರಿಗೆ ಬಾಳೆ ದಿಂಡಿನ ರಸ ಕುಡಿಸ್ತಾರೆ. ಇದನ್ನು ತಿನ್ನಬೇಕಂತೆ ಏನೋ ಹೇಳ್ತಾರೆ, ನಾರು ಬೇರು ತಿನ್ನಬೇಕು, ವರ್ಷಕ್ಕೆ 1-2 ಸಲನಾರು ತಿನ್ನಬೇಕಂತೆ ನಾರು ಬೇರು ಅಂತ ಹೇಳ್ತಾರೆ. ಹಾಗಾಗಿ ಇವೆಲ್ಲ ತುಂಬ ಅಪರೂಪದ ಅಡುಗೆಗಳು, ಆವಾಗವಾಗ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು. ಪಕ್ಕದ ರೂಮಲ್ಲಿ ಪಾಪು ಆಟ ಆಡ್ತಾ ಇದ್ದಾಳೆ, ಅದಕ್ಕೆ ಆ ಥರ ಸೌಂಡ್ ಬರ್ತಾಯಿದೆ. ಗೊಂಬೆನ ಇಟ್ಕೊಂಡು ಆಟ ಆಡ್ತಿದ್ದಾಳೆ, ಅದು ಪೀ ಅಂತ ಸೌಂಡ್ ಮಾಡ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡುಗೆ ಎಲ್ಲ ಮುಗಿದು ಇವಾಗ ಊಟ ಮಾಡಬೇಕಷ್ಟೇ. ಸಾಂಬಾರಂತೂ ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸೋಷ್ಟ್ರೊಳಗಡೆ 3 ಗಂಟೆ 3:15 ಆಯಿತು. ಸರಿ, ಊಟ ಎಲ್ಲ ಆದಮೇಲೆ ಸ್ವಲ್ಪ ಮೆಣಸಿನ ಕೆಲಸ ಮುಗಿಸ್ಬಿಡೋಣ ಅಂದ್ಕೊಂಡ್ವಿ. ಅಂದರೆ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೀವಲ್ಲ ಅದ್ರದ್ದು ಸೇಲ್ ಮಾಡಬೇಕಾಗಿತ್ತು, ಕೊಟ್ಬಿಡೋಣ ಅಂದ್ಕೊಂಡ್ವಿ. ಬಟ್ ಅದು ಕ್ಲೀನ್ ಮಾಡಿದೆ, ಅವ್ರು ತೊಗೊಳೋದಿಲ್ಲ, ಕ್ಲೀನ್ ಮಾಡೇ ಕೊಡಬೇಕಿತ್ತು. ಧೂಳೆಲ್ಲ ಇತ್ತು, ಕಸ ಕಡ್ಡಿ ಎಲ್ಲ ಇರುತ್ತೆ, ಅದಕ್ಕೆ ಒಣಗಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನೆಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ಕೊಡೋಣ ಅಂತ. ಇನ್ನು ನಾವು ಊರಿಗೆಲ್ಲ ಹೋಗೋದಕ್ಕೆ ಇನ್ನೂ 1 ವಾರ ಆಗುತ್ತೋ ಇಲ್ಲ ಒಂದು ನೆಕ್ಸ್ಟ್ ವೀಕ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಒಣಗಿಸ್ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕಿದ್ರು.
ಅಮ್ಮ ನಾನು ತೂರ್ಬಿಟ್ಟು ಕೊಡ್ತೀನಿ ಗಾಳಿ ಬಂದರೆ ಅಂತ ಅಂದ್ಬಿಟ್ಟು ಫಸ್ಟು ನಾನೇ ತೂರ್ತಾಯಿದ್ದೆ, ಬಟ್ ಗಾಳಿ ಸರಿಯಾಗಿ ಬೀಸ್ತಾ ಇರಲಿಲ್ಲ. ಅದಕ್ಕೆ ಅಮ್ಮ ಬಿಡು ನಾನು ತೂರು ಕೊಡ್ತೀನಿ, ನೀನು ಒಂದ್ರಾಡ್ಕೊ ಕೂತ್ಕೊಂಡು ಅಂತ ಹೇಳಿದ್ರು. ನಾನು ಒಂದು ಕಡೆ ಕೂತ್ಕೊಂಡು ಒಂದ್ರಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದ್ರಾಡಿ ಮತ್ತು ಕೇರ್ಬಿಟ್ಟು ಅದನ್ನು ಮೊರ ತಗೊಂಡು ಕೇರಿ ಅದಕ್ಕೆ ಬೋಸಿಗೆ ತುಂಬ್ತಾ ಇದ್ದೆ. ಅದನ್ನು ನನ್ನ ಹಸ್ಬೆಂಡು ಚೀಲಕ್ಕೆ ಹಾಕ್ತಾಯಿದ್ರು. ನಿಜ ಹೇಳ್ತಿದ್ದೀನಿ, ತುಂಬ ಅಂದರೆ ತುಂಬಾ ಸುಸ್ತಾಗೋಯ್ತು ಅವತ್ತಂತೂ. ಯಾಕೆಂದರೆ ಇದಕ್ಕೆ ಬ್ಲ್ಯಾಕ್ ಪೆಪ್ಪರು ಸ್ವಲ್ಪ ಘಾಟಿರುತ್ತೆ, ತುಂಬ ಘಾಟು, ಮತ್ತು ಡಸ್ಟು ಕೂಡ ಜಾಸ್ತಿ ಆಗಿಬಿಡ್ತು. ಆಮೇಲೆ ನನಗೆ ಮನೆ ಶಿಫ್ಟ್ ಮಾಡುವಾಗ ಬಂದಿದ್ದು ಬ್ಯಾಕ್ ಪೇಯ್ನು, ಇನ್ನೂ ಬ್ಯಾಕ್ ಪೇಯ್ನ್ ಕಡಿಮೆ ಆಗಿರಲಿಲ್ಲ. ಮತ್ತು ಅವತ್ತು ನಾನು ಇದು ಕ್ಲೀನ್ ಮಾಡೋಕ್ಕೆ ಅಂತ ಒಂದು 4 ಗಂಟೆಗೆ ಕೂತ್ಕೊಂಡಿದ್ದೆ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು. ಅಪ್ಪ ನೈಟ್ 9:30 ಆಗೋಯ್ತು ಅದೆಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗಡೆ. ಬಟ್ ಮಾಡಲೇಬೇಕಲ್ವ, ನಮ್ಮ ಕೆಲಸನೇ ಅದಲ್ವ, ಅದಕ್ಕೋಸ್ಕರ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಇವಾಗಿನ ವೀಡಿಯೋಗಳಿಗೆಲ್ಲ ಸ್ವಲ್ಪ ಹಳೆ ವೀಡಿಯೋಗಳಿಗೆ ತುಂಬ ಜನ ಕೇಳಿದರು, ಏನಂದರೆ ನೀವೆಲ್ಲ ಕೆಲಸ ಮಾಡ್ತೀರಾ ಅಕ್ಕ, ಹೊಲದ ಕೆಲಸ ಎಲ್ಲ ಬರುತ್ತಾ ನಿಮಗೆ, ಎಲ್ಲಿ ಇದೆಲ್ಲ ಯಾವಾಗ ಕಲ್ತ್ಕೊಂಡ್ರಿ, ಅಂದರೆ ಮೊದಲೆಲ್ಲ ಬೆಂಗಳೂರಲ್ಲಿ ಇದ್ದಿದ್ದಲ್ವ ನೀವು ವರ್ಕ್ ಮಾಡಿಕೊಂಡು ಅಂತ. ಇದೆಲ್ಲ ನಮ್ಮ ಅಪ್ಪ ನಮ್ಮ ಅವ್ವ ಎಲ್ಲ ಮಾಡಬೇಕಾದ್ರೆ ನೋಡಿ ಕಲ್ತಿದ್ದಷ್ಟೇ, ಯಾರು ಈ ಥರ ಮಾಡು ಆ ಥರ ಮಾಡು ಅಂತ ನನಗೇನು ಹೇಳ್ಕೊಟ್ಟಿಲ್ಲ. ಅವ್ರು ಮಾಡೋದನ್ನು ನೋಡಿ ಕಲ್ತ್ಕೊಂಡಿರೋದು. ನಮ್ಮ ಅಪ್ಪ ನನಗೆ ಹೇಳ್ಕೊಡ್ತಿದ್ದಿದ್ದು, ಮಾಡವ ಕಲ್ತ್ಕೋಬೇಕು ಕಣವ, ಮನೆ ಕೆಲಸ ಎಲ್ಲನೂ ಕಲ್ತಿರ್ಬೇಕು, ಏನೂ ಗೊತ್ತಿಲ್ಲ ಅನ್ಬಾರ್ದು, ಹೆಣ್ಮಕ್ಳು ಹಂಗೆ ಕಲ್ತಿರ್ಬೇಕು ಅಂತ ಹೇಳಿದರು. ಸೊ ನಮ್ಮ ಅಪ್ಪನೇ ನನಗೆ ಇನ್ಸ್ಪಿರೇಷನ್ನು. ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಪ್ಪ ನಾನು ನೋಡಿ ಇಷ್ಟು ಮೂಟೆ ನಾನು ಕ್ಲೀನ್ ಮಾಡಿದ್ದಿದ್ದು. ನಾವು ಹೆಂಗೆ ಅಂತಂದರೆ ಹಳ್ಳೀಲಿದ್ದಾಗ ಹಳ್ಳಿಗೆ ಹೆಂಗೆ ಬೇಕು ಹಂಗೆ ಬಂದುಬಿಡ್ತೀನಿ, ಹಂಗಿರ್ತೀನಿ ನಾನು. ಹೊಲದ ಕೆಲಸ ಮಾಡೋಕ್ಕೂ ರೆಡಿ, ಮನೆ ಕೆಲಸ ಮಾಡೋಕ್ಕೂ ರೆಡಿ, ಆ ಥರ. ಸಿಟಿಲಿದ್ದಾಗ ಅಲ್ಲಿಗೆ ಹೆಂಗಿರಬೇಕೋ ಆ ಥರ ಇರ್ತೀನಿ ನಾನು ಅಷ್ಟೇ. ಆ್ಯಂಡ್ ಎಲ್ಲ ಕೆಲಸ ಮುಗಿಸೋಷ್ಟರೊಳಗಡೆ 9:30 ಆಗೋಯಿತು. ಫುಲ್ಲು ಮೈಕೈ ಎಲ್ಲ ಡಸ್ಟ್ ಆಗೋಗಿ ತುಂಬ ಘಾಟ್ ಹೊಡಿತಾಯಿತ್ತು. ಅದಕ್ಕೆ ನಾನಿನ್ನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ನಾನ ಮಾಡಿ ಊಟ ಮಾಡಿ ಮಲಗಿಬಿಟ್ಟೆ. ಆ್ಯಂಡ್ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ